ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪೀಡಿತದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕು ಅನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸರ್, ನಾಳೆ ಡೆಲ್ಲಿ ವರಿಷ್ಠರು ಭೇಟಿ ಆಗ್ತಾರೆ ಅಥವಾ ವಕ್ಫ್ ಬೋರ್ಡ್? ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ? ನಾವು ನನ್ನ ಎದೆ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಭಾಳ ಕಣ್ಣೀರು ಬರ್ಲಾಕತ್ತಾರ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ನಾಳೆ ಅಂದರೆ ನೀವು ಡೆಲ್ಲಿಗೆ ಹೊರಟಿದ್ರೆ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ವರದಿಯಿಂದ ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿಬೇಕು. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ಇದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ವಕಫ್ ಬಗ್ಗೆ ಮಾತಾಡ್ತಪ್ಪ, ವಕಫ್ ಬಗ್ಗೆ ಮಾತಾಡ್ತಪ್ಪ. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತೆ. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನು ಹಚ್ಚಿದ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗು? ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮಗೆ. ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ, ಅವ್ರು ಖಂಡಿಸ್ತೀನಿ. ಸರ್, ವಿಜಯೇಂದ್ರ ನೀವು ಅವ್ರ ಆಪ್ತವಲಯ ಯಾಕೆ ನನ್ನ ಗಂಟು ಬಿದ್ದೀರಿ? ನೀವು ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಏನು ಆಯ್ಕೆ ಕಸರತ್ತಲ್ಲಿ ಹೈಕಮಾಂಡ್ ಬಿದ್ದಿದೆ, ಅದಾದ್ಮೇಲೆ ರಾಜ್ಯದಲ್ಲಿ ಉಚ್ಚಾಟನೆ ಮಾಡ್ತಾರತ್ತ ಆ ಬಗ್ಗೆ ಚರ್ಚೆ ಆಗ್ತದೆ ಅಂತ ಒಂದು ಚರ್ಚೆ ನಡೀತಾ ಇದೆ ಸರ್. ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ. ಏನೋ ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪೀಡಿತದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕು ಅನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸರ್, ನಾಳೆ ಡೆಲ್ಲಿ ವರಿಷ್ಠರು ಭೇಟಿ ಆಗ್ತಾರೆ ಅಥವಾ ವಕ್ಫ್ ಬೋರ್ಡ್? ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಸರ್, ಯಡಿಯೂರಪ್ಪನವ್ರ ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ.
ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರ ಮನೆ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕು ನಾವು ನನ್ನ ಎದೆ ಹೊಡಿತೀವಿ ಹಾಂ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ ಭಾಳ ಕಣ್ಣೀರು ಬರ್ಲಾಕತ್ತಾರ ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಕತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿದ್ದೀರಿ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಆತು ಮತ್ತು ನಾಳೆ ಹೊಡಿಬೇಡ್ರಿ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ ಮಂಗಳೂರಿನಿಂದ ಬರೋರು ಅದಾರ ಹೈದ್ರಾಬಾದ್ನಿಂದ ಬರೋರು ಅದಾರ ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ ಒಂದೇ ಇದ್ರಾಗ ಇರೋದಿಲ್ಲ ಅದನ್ನು ಬೋಡಕತ್ತೆ ಹೊಡಿಬೇಕು. ಸರ್ ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟು ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ ನಾವು ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ ಹೋರಾಟವನ್ನು ಸಹಿಸ್ತಾರೆ ಸರ್. ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತೆ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನು ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗು ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮಗೆ ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ ಅವ್ರು ಖಂಡಿಸ್ತೀನಿ. ಸರ್ ವಿಜಯೇಂದ್ರ ಆಪ್ತವಲಯದ ಮಾತಿರ್ಬೇಕು ಏನಂದ್ರೆ ನೀವು ಅವ್ರು ಆಪ್ತವಲಯ ಯಾಕೆ ನನ್ನ ಗಂಟು ಬಿದ್ದೀರಿ? ನೀವು ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಏನು ಐಕ್ಯ ಕಸರತ್ತಲ್ಲಿ ಹೈಕಮಾಂಡ್ ಬಿದ್ದಿದೆ ಅದಾದ್ಮೇಲೆ ರಾಜ್ಯದಲ್ಲಿ ಉಚ್ಚಾಟನೆ ಮಾಡ್ತಾರತ್ತ ಆ ಬಗ್ಗೆ ಚರ್ಚೆ ಆಗ್ತದೆ ಅಂತ ಒಂದು ಚರ್ಚೆ ನಡೀತಾ ಇದೆ ಸರ್. ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ. ಏನೋ ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸರ್ ನಾಳೆ ಡೆಲ್ಲಿ ವರಿಷ್ಠರು ಭೇಟಿ ಆಗ್ತಾರೆ ಅಥವಾ ವಕ್ಫ್ ಬೋರ್ಡ್ ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಸರ್ ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರ ಮನೆ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕು ನಾವು ನನ್ನ ಎದೆ ಹೊಡಿತೀವಿ ಹಾಂ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ ಭಾಳ ಕಣ್ಣೀರು ಬರ್ಲಾಕತ್ತಾರ ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಕತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ. ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿದ್ದೀರಿ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಆತು ಮತ್ತು ನಾಳೆ ಹೊಡಿಬೇಡ್ರಿ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ ಮಂಗಳೂರಿನಿಂದ ಬರೋರು ಅದಾರ ಹೈದ್ರಾಬಾದ್ನಿಂದ ಬರೋರು ಅದಾರ ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ ಒಂದೇ ಇದ್ರಾಗ ಇರೋದಿಲ್ಲ ಅದನ್ನು ಬೋಡಕತ್ತೆ ಹೊಡಿಬೇಕು. ಸರ್ ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟು ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ ನಾವು ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ ಹೋರಾಟವನ್ನು ಸಹಿಸ್ತಾರೆ ಸರ್. ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತೆ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನು ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ.
ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗೋ ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮಗೆ, ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ ಅವ್ರು ಖಂಡಿಸ್ತೀನಿ. ಸರ್ ವಿಜೇಂದ್ರ ಆಪ್ತವಲಯ ಒಂದು ಮಾತು ಕೇಳ್ಬೇಕು. ಏನಂದ್ರೆ ನೀವು ಅವ್ರು ಆಪ್ತವಲಯ ಯಾಕೆ ನನ್ನ ಗಂಟು ಬಿದ್ದೀರಿ? ಹಂಗಲ್ಲ ಸರ್, ನೀವು ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಏನ ಆಯ್ಕೆ ಕಸರತ್ತಲ್ಲಿ ಹೈಕಮಾಂಡ್ ಬಿದ್ದಿದೆ, ಅದಾದ್ಮೇಲೆ ರಾಜ್ಯದಲ್ಲಿ ಉಚ್ಚಾಟನೆ ಮಾಡ್ತಾರತ್ತಾ ಆ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಒಂದು ಚರ್ಚೆ ನಡೀತಾ ಇದೆ ಸರ್. ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ ಏನೋ